ಹಾಯ್ ಫ್ರೆಂಡ್ಸ್, ಬದನೇಕಾಯಿ ಎಣ್ಗಾಯಿ ಮಾಡೋಣ. ಎಣ್ಗಾಯಿ ಮಾಡೋಕ್ಕೆ ಬದನೇಕಾಯ್ದು ತೊಟ್ಟು ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಸೆಂಟರ್ಗೆ ಕಟ್ ಮಾಡಿ ಮತ್ತು ಅದನ್ನು 2 ಪೀಸ್ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ಇದೆ ಅದು ಬದನೇಕಾಯಿ, ಅದಕ್ಕೋಸ್ಕರ ಹಾಕ್ಕೊಂಡು ಈ ಥರ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಬದನೇಕಾಯಿ ಕಪ್ಪಾಗಲ್ಲ. ಮಸಾಲೆಗೆ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಹುಚ್ಚೆಳ್ಳು, ಹುರಿದಿರೋ ಶೇಂಗಾ ಬೇಕಾಗತ್ತೆ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಬೇಕಾಗತ್ತೆ. ರುಬ್ಬಕ್ಕೆ ಕೊಬ್ಬರಿ ಹಾಕಿ ಜಾರುಗೆ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಅದು ಸ್ವಲ್ಪ ಪೌಡ್ರ್ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಹಾಕಿ ಮತ್ತು ಅದನ್ನು ಪೌಡ್ರ್ ಮಾಡಬೇಕು. ನೀರು ಹಾಕಬಾರ್ದು ಇದಕ್ಕೆ. ಆ ಪೌಡ್ರನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಚಕ್ಕೆ ಲವಂಗ ಪುಡಿ ಹಾಕಿ ಎಣ್ಣೆಯಲ್ಲಿ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಬಾರ್ದು ಇದಕ್ಕೆ. ಮಿಕ್ಸ್ ಮಾಡಿಕೊಂಡು ಈ ಥರ ಬದನೇಕಾಯಿ ಓಪನ್ ಮಾಡಿಕೊಂಡು ಅದರೊಳಗಡೆ ಫಿಲ್ ಮಾಡಬೇಕು. ಇದು ಮಸಾಲೆ ಚೆನ್ನಾಗೆ ಈ ಥರ ತುಂಬ್ಕೋಬೇಕು. ಎಲ್ಲ ಬದನೇಕಾಯಿನೂ ಇದೇ ಥರ ತುಂಬಿಕೊಂಡು ರೆಡಿ ಮಾಡಿಟ್ಕೋಬೇಕು. ಈ ಥರ ರೆಡಿ ಮಾಡಿಟ್ಕೊಂಡು ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದೇ ಬದನೇಕಾಯಿ ಈ ಥರ ಹಾಕಿ 1-2 ನಿಮಿಷ ಹಾಗೆ ಫ್ರೈ ಮಾಡಬೇಕು. ಅದನ್ನು ಎಣ್ಣೆಲಿ ಬದನೇಕಾಯಿನ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊ, ಮಿಕ್ಕಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೋಬೇಕು. ಅದು ಕೂಗೋಷ್ಟರಲ್ಲಿ ಒಂದು ಚಿಕ್ಕ ಜಾರುಗೆ ಹುಚ್ಚೆಳ್ಳು ಮತ್ತು ಕಡಲೆ ಬೀಜನ ಪೌಡ್ರ್ ಮಾಡ್ಕೋಬೇಕು. ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿಕೊಂಡು ಬದನೇಕಾಯಿ ಬೆಂದಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಹೋದ್ಮೇಲೆ ಇದು ಹುಚ್ಚೆಳ್ಳು, ಶೇಂಗಾ ಪುಡಿ ಮಾಡ್ಕೊಂಡಿದ್ದು 1-2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದ್ರೆ ಬದನೇಕಾಯಿ ಎಣ್ಗಾಯಿ ಚಪಾತಿ, ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ.